ಹಲೋ ಗುಡ್ ಮಾರ್ನಿಂಗ್. ಇವತ್ತಿಂದ ಫಸ್ಟ್ ವಿಡಿಯೋ ಸ್ಟಾರ್ಟ್ ಆಗ್ತೈತಿ ನಮ್ದು ಯೂಟ್ಯೂಬ್ ಜರ್ನಿದ. ಸೊ 1K ಆಗಿದ್ದಾರೆ. ಸೊ ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಆ್ಯಂಡ್ ಇನ್ನು ಮುಂದೆ ಸಪೋರ್ಟ್ ಮಾಡ್ಕೊತೀರಿ. ನಾನು ಇವಾಗ ಎದ್ದೆ, ಟೈಮ್ ಬಂದ 9 ಹಾಕಿನ್ನ 10 ನಿಮಿಷ ಕಮ್ಮಿ ಐತಿ. ಸೊ ಎಲ್ಲ ಸ್ಟಾರ್ಟ್ ಮಾಡುವ. ಆ್ಯಂಡ್ ತುಂಬ ಧನ್ಯವಾದಗಳು ಎಲ್ಲರಿಗೂ, ಯಾರ್ಯಾರು ನಮ್ಮ ಯೂಟ್ಯೂಬ್ಗೆ ಸಪೋರ್ಟ್ ಮಾಡ್ಯಾರಿ, ಸಬ್ಸ್ಕ್ರೈಬ್ ಮಾಡ್ಯಾರಿ. ಆ್ಯಂಡ್ ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡೋರ್ಗು ತುಂಬ ಧನ್ಯವಾದ. ಈ ಲ್ಯಾಪ್ಟಾಪ್ ತುಂಬ ಸ್ಲೋ ಆಗೈತದ. ಸೊ ಇದನ್ನೊಂದು ನೀಟಾಗಿ ಚೆಕ್ ಮಾಡಿಸ್ಬೇಕಾ, ಯಾಕೆ ಗೊತ್ತಿಲ್ಲ. ಅದ ಆನ್ ಆಗೋದು ಟೈಮ್ ತೊಗೊೈತಿ, ಆಫ್ ಆಗೋ ಟೈಮ್ ತೊಗೊಯ್ತದ. ಸೊ ಅದನ್ನ ನೀವು ಚೆಕ್ ಮಾಡಿಸ್ತೀನಿ. ಆ್ಯಂಡ್ ಇದ್ರೆ ಆನ್ ಆಗಿತ್ತು ನಮ್ದು ಮೇನ್. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಾದ್ಮೇಲೆ ಏನೇನು ಪ್ರೊಸೆಸ್ ಐತಿ, ಏನೇನು ಮಾಡಬೇಕು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್. ಮಾರ್ನಿಂಗ್ ನಾ ಚಾರ್ಟ್ ಓಪನ್ ಮಾಡಿದ್ಮೇಲೆ ಫಸ್ಟ್ 1 ಡೇ ಟೈಮ್ ಫ್ರೇಮ್ ಹಾಕೋತೀನಿ. 1 ಡೇ ಟೈಮ್ ಫ್ರೇಮ್ದಾಗ ಮಾರ್ಕೆಟ್ ಏನಾಗೈತೆ ಅಂತ ನೋಡ್ಬೇಕು. 1 ಡೇ ಟೈಮ್ ಫ್ರೇಮ್ದಾಗ ನೋಡಿರಿ, ಇಲ್ಲಿ 1 ಸಪೋರ್ಟ್, 2 ಸಪೋರ್ಟ್ ಆ್ಯಂಡ್ 3 ಸಪೋರ್ಟ್, ಅದೇ ಲೆವೆಲ್ಗೆ ಸಪೋರ್ಟ್ ತೊಗೊಂಡೈತಿ ಇವತ್ತು. ಸೊ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗೋ ಚಾನ್ಸಸ್ ಇರ್ತೈತಿ. ಸೊ ಅವಾಗ ನಾವು ಏನು ಮಾಡ್ತೀನಿ, ಒಂದು ಬಾಕ್ಸ್ ಟೈಪ್ ಕ್ರಿಯೇಟ್ ಮಾಡ್ಕೋತೀನಿ. ದಿಸ್ ಈಸ್ ಅ ಬಾಕ್ಸ್. ಈ ಬಾಕ್ಸಿಂಗ್ ಕ್ರಿಯೇಟ್ ಮಾಡ್ಕೊಳ್ಳ. ಈ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಡೆ. ಇವಾಗ 15 ಮಿನಿಟ್ ಟೈಮ್ ಫ್ರೇಮ್ ತೊಗೊಂಡ್ಬರ್ತೇನೆ ನಾನು. ಸೊ ಈ ಬಾಕ್ಸಿಂದ ಮಾರ್ಕೆಟ್ ಅಪ್ ಸೈಡ್ ಹೋಯ್ತಂದ್ರೆ ನಮ್ಗೆ ಒಳ್ಳೆ ಮೂಮೆಂಟಮ್ ಸಿಗ್ತೈತಿ. ಐದರ್ ಅಪ್ ಸೈಡ್ ಬ್ರೇಕ್ಔಟ್ ಕೊಡ್ಬೇಕಾ, ಇಲ್ಲಾಂದ್ರೆ ಡೌನ್ ಸೈಡ್ ಬ್ರೇಕ್ಔಟ್ ಕೊಡ್ಬೇಕಾ. ಸೊ ಮಾರ್ಕೆಟ್ ಇದೇ ರೇಂಜ್ದಾಗ ಉಳಿತಂದ್ರೆ ಏನಾಕೈತಿ, ಕನ್ಸಾಲಿಡೇಷನ್ ಪೀರಿಯಡ್ದಾಗ ಇರ್ತೈತಿ. ಸೊ ಅವಾಗ ಏನಾಕೈತಿ, ಮಾರ್ಕೆಟ್ದಾಗ ಪ್ರೀಮಿಯಮ್ ಓಡೋದ ಕಮ್ಮಿ ಇರ್ತೈತಿ. ಸೊ ಮೊಮೆಂಟಮ್ ಕಮ್ಮಿ ಇರ್ತೈತಿ. ಸೊ ನಮ್ಗೆ ಪ್ರಾಫಿಟ್, ನಾವು ಟ್ರೇಡ್ ಸರಿ ಇದ್ರೂ ನಮ್ಗೆ ಪ್ರೀಮಿಯಮ್ ಡಿಕೆದಿಂದ ಲಾಸ್ ಆಕೈತಿ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿಂದ ನೆಕ್ಸ್ಟ್ ನಮ್ಮ ಇಂಡಿಕೇಟರ್ ಆ್ಯಡ್ ಮಾಡ್ತೀನಿ, CPR. ಸೊ CPR ಆ್ಯಂಡ್ 15 EMI ಆ್ಯಂಡ್ 9 EMI. ಸೊ ಇವನ್ನೆರಡು ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿದಾಗ ನೋಡಿರಿ, CPR ಆ್ಯಡ್ ಮಾಡಿದಾಗ ಯಾವ ರೀತಿ ಮಾರ್ಕೆಟ ಒಂದು ಒಳ್ಳೆ ಸಪೋರ್ಟ್ ತೊಗೊಂಡೈತಂತ. ನಿನ್ನೆ ಈ ಲೆವೆಲ್ದಿಂದ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಅಪ್ ಸೈಡ್ ಹೋಗೈತಿ. ಸೊ ಇವತ್ತು ಮಾರ್ಕೆಟ್ ಯಾವ ರೀತಿ ಓಪನ್ ಆಕೈತಲ್ಲ, ಸೊ ಅದ್ರ ಮೇಲೆ ಡಿಪೆಂಡ್ ಐತಿ. ಸೊ ನೋಡೋಣ, ಏನಾದರೂ ಒಂದು ಒಳ್ಳೆ ಟ್ರೇಡ್ ಸಿಕ್ಕರೆ ಟ್ರೇಡ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್. ಇವಾಗ ನೋಡಿರಿ 9:08 ಆಗೈತಿ. ಸೊ ಪ್ರೀ ಮಾರ್ಕೆಟ್ ಓಪನ್ ಆಯ್ತಾ, ಓಪನ್ ಆಗಿ ಕ್ಲೋಸ್ ಆಯ್ತಾ. ಸೊ ಇವಾಗ ನಾ ಏನು ಮಾಡ್ತೀನಿ ಅಂತಂದ್ರೆ, ಸೊ 2 ಲೇಯರ್ ತೊಗೋತೀನಿ, 3 ಲೇಯರ್ದ. ಸೊ ಇದನ್ನ ತೊಗೊಂಡ್ಮೇಲೆ ಇಲ್ಲಿ ಹೋಗಿ ಆಪ್ಷನ್ ಚೈನ್ ಒಳಗೆ ಹೋಗಿ ಆಪ್ಷನ್ನ ಆ್ಯಡ್ ಮಾಡ್ತೀನಿ. ಈ ಕಡೆ P ಸೈಡ್ ಆ್ಯಡ್ ಮಾಡ್ತೀನಿ. P ಆ್ಯಡ್ ದ ಮನಿ, C ಆ್ಯಡ್ ದ ಮನಿ. ಈ ಸೆಲೆಕ್ಟ್ ಮಾಡಿ ಈ ಸೈಡ್ P ಆ್ಯಡ್ ದ ಮನಿ ಎರಡು ಆ್ಯಡ್ ಮಾಡಿದ್ಮೇಲೆ, ಸೊ ಇವನೇನು ಮಾಡ್ಬೇಕಂತಂದ್ರೆ, ಸೊ ಮೊದಲೇ ಇಂಡಿಕೇಟರ್ ಎಲ್ಲ ಆಫ್ ಮಾಡೋಣ. ಆಫ್ ಮಾಡಿದ್ಮೇಲೆ ಇವನ್ನ 1 ಡೇ ಟೈಮ್ ಫ್ರೇಮ್ದಾಗ ನೋಡ್ಬೇಕಿದೆ. 1 ಡೇ ಟೈಮ್ ಫ್ರೇಮ್ದಾಗ ಏನಾಗೈತೆ ಅನ್ನೋದು. ಸೊ ಡಿಲೀಟ್. ಸೊ ಇದನ್ನು 1 ಡೇ ಟೈಮ್ ಫ್ರೇಮ್ದಾಗ. ಸೊ ಇದು ಹ್ಯಾಮರ್ ಕ್ಯಾಂಡಲ್ ಟೈಪ್ ಆಗೈತಿ, ಅಂದ್ರೆ ಫುಲ್ ಬ್ಯಾಕ್ ತೊಗೊಯ್ತದ. ಇದು ಅಪ್ ಸೈಡ್ದಿಂದ ಮ್ಯಾಗ ಹೊಂಟೈತಿ. ಆ್ಯಂಡ್ ಇದು ಅಪ್ ಸೈಡ್ದಿಂದ ಇನ್ವರ್ಟೆಡ್ ಹ್ಯಾಮರ್ ಆಗೈತಿ. ಇಲ್ಲದ ನೋಡ್ರಿ, ಹ್ಯಾಮರ್ ಕ್ಯಾಂಡಲ್ ಆ್ಯಂಡ್ ಇನ್ವರ್ಟೆಡ್ ಹ್ಯಾಮರ್. ಸೊ ಸೇಮ್ ಅದೇ ಟೈಪ್ದಾಗ 1 ಡೇ ಟೈಮ್ ಫ್ರೇಮ್ದಾಗ ಆಗ್ತಾವೆ. ಸೊ ಮಾರ್ಕೆಟ್ ಇವತ್ತು ಅಪ್ ಸೈಡ್ ಹೋಗೋ ಚಾನ್ಸಸ್ ಇರ್ತೈತಿ. ಸೊ ಇವಾಗ ಇಂಡಿಕೇಟರ್ನ ಆ್ಯಡ್ ಮಾಡುವ. ಆ್ಯಂಡ್ ಟೈಮ್ ಫ್ರೇಮ್ ಇದ್ದಿದ್ದ 5 ಮಿನಿಟ್ ಶಿಫ್ಟ್ ಮಾಡೋಣ. ಟೈಮ್ ಫ್ರೇಮ್ನ 5 ಮಿನಿಟ್ಗೆ ಶಿಫ್ಟ್ ಮಾಡಿದೆ. ಸೊ ಇವತ್ತಿನ ನಂದೇನು ಪ್ಲ್ಯಾನ್ ಇರ್ತೈತೆ ಅಂದ್ರೆ, ಅಪ್ ಸೈಡನ್ನು ಟ್ರೇಡಿಂಗ್ ಮಾಡೋ ಪ್ಲ್ಯಾನ್ ಇರ್ತೈತಿ. ಆ್ಯಂಡ್ ಡೌನ್ ಸೈಡ್ ಏನು ಪ್ಲ್ಯಾನ್ ಇಲ್ಲ ಅಂದೆ. ಯಾಕಂತಂದ್ರೆ
ಇವಾಗ ನಿಮಗೆ ಇಂಡಿಕೇಟರ್ ಬಗ್ಗೆ ಇಂಡಿಕೇಟರ್ದಾಗೂ ಅಪ್ಸೈಡ್ ತೋರಿಸೈತಿ ಆ್ಯಂಡ್ ಮಾರ್ಕೆಟನ್ನು ಅಪ್ಸೈಡ್ ಹೋಗೋ ಚಾನ್ಸಸ್ ಐತಿ. ಯಾಕಂತಂದ್ರೆ ಕ್ಯಾಂಡಲ್ ಸ್ಟಿಕ್ ಅದೇ ರೀತಿ ಫಾರ್ಮೇಷನ್ ಮಾಡೈತಿ. ಸೊ ಅಪ್ಸೈಡ್ ಏನಾದ್ರು ಪ್ಲ್ಯಾನ್ ಮಾಡೋದು. ಅಪ್ಸೈಡ್ದಾಗ ಯಾವ ರೀತಿ ಪ್ಲ್ಯಾನ್ ಮಾಡ್ಬೇಕಂದ್ರೆ ಅಪ್ಸೈಡ್ ಹೊಂಟೈತೆ ಅಂದ್ರೆ ಬೈ ಮಾಡೋದಿಲ್ಲ. ಅಪ್ಸೈಡ್ ಹೋಗುವಾಗ ಒಂದು ಫುಲ್ ಬ್ಯಾಕ್ ಬರ್ಬೇಕು. ಒಂದು ಫುಲ್ ಬ್ಯಾಕ್ ಬಂದು ಮಾರ್ಕೆಟ ಅಲ್ಲಿ ವ್ಯಾಲ್ಯೂಮ್ ನೋಡಬೇಕು, ವ್ಯಾಲ್ಯೂಮ್ ಚೆಕ್ ಮಾಡಿ ಆ್ಯಂಡ್ ಆ ಫುಲ್ ಬ್ಯಾಕ್ದೇನು ಹೈ ಕ್ರಾಸ್ ಆಯ್ತು ಅಂತಂದ್ರೆ ನಾವು ಬೈ ಮಾಡ್ಬೋದು. ಸೊ ಬೈ ಮಾಡಿ ನಿಮಗೆ ನಾನು ಯಾವ ರೀತಿ ಟ್ರೇಡ್ ಮಾಡ್ತೀನಿ ನಾನು ತೋರಿಸ್ತೀನಿ. ಸ್ಟೇಟ್ ಮಾರ್ಕೆಟ್ ಏನು ಗ್ಯಾಪ್ ಅಪ್ ಆಗಿತ್ತಲ್ಲ, ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಎಲ್ಲರೂ ಟ್ರ್ಯಾಪ್ ಮಾಡಿ ಇವಾಗ ಡೌನ್ ಸೈಡ್ ಬರೈತಿ. 1 ಮಿನಿಟ್ ಟೈಮ್ ಫ್ರೇಮ್ದಾಗ ಇಲ್ಲಿ ನೋಡಿರಿ. ಸೊ ತೋರಿಸ್ತೀನಿ ನಿಮಗೆ. ಮಾರ್ಕೆಟ್ ಗ್ಯಾಪ್ ಅಪ್ ಆಗಿತ್ತು, ಗ್ಯಾಪ್ ಅಪ್ ಆಗಿದ್ನ ಡೌನ್ ಬರೈತಿ. ಸೊ ಈ ಲೆವೆಲ್ವರೆಗೂ ಬರ್ಬೋದು. ಇದು 24,577ವರೆಗೂ, ಯಾಕಂದ್ರೆ ಇಲ್ಲೊಂದು ಸಪೋರ್ಟ್ ಐತಿ. ಸೊ ಇಲ್ಲಿಂದ ಏನಾದರೂ ಸಪೋರ್ಟ್ ತೊಗೊಂಡು ಅಪ್ಸೈಡ್ ಹೋಗ್ಬೋದು. ಅದರ್ವೈಸ್ ಇದು ನಿನ್ನೆ ಲೋ ಮಟ್ಟ 24,526 ಇಲ್ಲಿವರೆಗೂ ಬರ್ಬೋದು. ಪ್ರೀಮಿಯಮ್ ನೋಡ್ರಿ ಯಾವ ರೀತಿ ಒಂದು ಒಳ್ಳೆ ಮೂಮೆಂಟಮ್ ಕೊಟ್ಟೈತಿ 1 ಮಿನಿಟ್ ಟೈಮ್ ಫ್ರೇಮ್ದಾಗ. ಆ್ಯಂಡ್ ಸಿ ಸೈಡ್ ನೋಡ್ರಿ ಪೂರ್ತಿ ಫಸ್ಟ್ ಕ್ಯಾಂಡಲ್ ಏನು ಹೈ ಮಾಡಿತ್ತಲ್ಲ, ಸೊ ಅಲ್ಲಿಂದನೇ ಡೌನ್ ಬಂದೈತಿ. ಸೊ ಮಾರ್ಕೆಟ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋದು ಭಾಳ ಅಂದ್ರೆ ಭಾಳ ಟಫ್ ಐತಿ. ಸೊ ಮಾರ್ಕೆಟ್ ಯಾವ ರೀತಿ ಮೂಮೆಂಟಮ್ ಮಾಡ್ದೈತಲ್ಲ, ಸೊ ನಾವು ಆ ಸೈಡ್ ಟ್ರೇಡ್ ತೊಗೊಂಡು ಸ್ವಲ್ಪ ಸ್ಕ್ಯಾಲ್ಪ್ ಮಾಡಿ ಎಕ್ಸಿಟ್ ಆಗಿಬಿಡ್ಬೇಕು. ಯಾಕಂದ್ರೆ ಮಾರ್ಕೆಟ್ ಮೂವ್ ನಮ್ಮ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ. ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಿತ್ತು ಅಂತಂದ್ರೆ ನಾವೇನು ಮಾಡಬೇಕು, ಯಾವ ಥರ ಒಂದು ಹೆಲ್ಪ್ ತೊಗೋಬೇಕು, ಇಂಡಿಕೇಟರ್ ಅಥವಾ ಯಾವ ಥರ ಒಂದು ಹೆಲ್ಪ್ ತೊಗೊಂಡು ಟ್ರೇಡ್ ಮಾಡಬೇಕು.